ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 10 ಪ್ರಮುಖ ಕೊಡುಗೆಗಳನ್ನು ಕನ್ನಡದಲ್ಲಿ ವಿವರವಾಗಿ ನೀಡಲಾಗಿದೆ. 1. ಭಾರತ ಸಂವಿಧಾನದ ಶಿಲ್ಪಿ. ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅವರು ವಿಶ್ವದ ಅತಿ ದೊಡ್ಡ ಸಂವಿಧಾನವನ್ನು ಬರೆಯಲು ಪ್ರಮುಖ ಪಾತ್ರ ವಹಿಸಿದರು. ಈ ಸಂವಿಧಾನವು ಸಾಮಾನ್ಯ ಮಾನವನ ಹಕ್ಕುಗಳನ್ನು ರಕ್ಷಿಸುವಂತಹ ವಿಧಿಗಳನ್ನು ಒಳಗೊಂಡಿದೆ. ಸಮಾನತೆ, ಸ್ವಾತಂತ್ರ್ಯ, ಬಾಂಧವ್ಯ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳನ್ನು ಅಡಿಪಾಯವಾಗಿಸಿಕೊಂಡಿದೆ. 2. ದಲಿತರ ಹಕ್ಕುಗಳ ಹೋರಾಟಗಾರ. ಅವರು ಸುದೀರ್ಘಕಾಲ ದಲಿತರು ಅನುಭವಿಸುತ್ತಿದ್ದ ಶೋಷಣೆ ಹಾಗೂ ಜಾತಿ ಅವಮಾನದ ವಿರುದ್ಧ ಧ್ವನಿ ಎತ್ತಿದರು. ಅಸ್ಪೃಶ್ಯತೆ ಎಂಬ ದೌರ್ಜನ್ಯಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದರು. ದಲಿತರಿಗಾಗಿ ಶಿಕ್ಷಣ, ಉದ್ಯೋಗ ಹಾಗೂ ರಾಜಕೀಯದಲ್ಲಿ ಮೀಸಲಾತಿಯನ್ನು ಒತ್ತಾಯಿಸಿದರು. 3. ಸಾಮಾಜಿಕ ನ್ಯಾಯದ ಪರಿಪಾಲಕ. ಅಂಬೇಡ್ಕರ್ ಅವರು ಸಮಾಜದಲ್ಲಿ ಸಮಾನತೆಯನ್ನು ಸ್ಥಾಪಿಸಲು ಹಲವಾರು ಕಾನೂನು ಮತ್ತು ನೀತಿ ಸಂಶೋಧನೆಗಳನ್ನು ಮಾಡಿದರು. ಎಲ್ಲಾ ವರ್ಗದ ಜನರಿಗೆ ಸಮಾನ ಅವಕಾಶ ಒದಗಿಸಲು ಕ್ರಮ ಕೈಗೊಂಡರು. ಸಾಮಾಜಿಕ ನ್ಯಾಯದ ಪ್ರಣಾಳಿಕೆಗೆ ಅವರು ಶಾಶ್ವತ ಸಂಕೇತ. 4. ಮಹಿಳಾ ಹಕ್ಕುಗಳ ಹೋರಾಟಗಾರ. ಅವರು ಮಹಿಳೆಯರ ಸಮಾನ ಹಕ್ಕುಗಳ ಪರವಾಗಿ ಶಕ್ತಿಯಾಗಿ ಮಾತಾಡಿದರು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಆರ್ಥಿಕ ಸ್ವಾತಂತ್ರ್ಯ, ವಿವಾಹ ಮತ್ತು ಮದುವೆಯ ನಂತರದ ಹಕ್ಕುಗಳನ್ನು ನೀಡುವ ಪಾರಿವಾರಿಕ ಕಾನೂನು ಸಂಶೋಧನೆಗಳಲ್ಲಿ ಭಾಗವಹಿಸಿದರು. 5. ಬೌದ್ಧ ಧರ್ಮದ ಸ್ವೀಕಾರ. ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಅವರು 1956 ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಇದು ಸಾವಿರಾರು ದಲಿತರಿಗೂ ಹೊಸ ಧಾರ್ಮಿಕ ದಾರಿ ತೋರಿಸಿತು. ಬೌದ್ಧ ಧರ್ಮದ 10 ಶೀಲಗಳನ್ನು ಅನುಸರಿಸಿ ಸಾಮಾಜಿಕ ಸಮಾನತೆಯ ಸಂದೇಶವನ್ನು ಹರಡಿದರು. 6. ಶ್ರಮಿಕ ಹಕ್ಕುಗಳ ರಕ್ಷಕ. ಅವರು ಬ್ರಿಟಿಷ್ ಆಡಳಿತದಲ್ಲಿ ಕಾರ್ಮಿಕ ಸಚಿವರಾಗಿದ್ದಾಗ 8 ಗಂಟೆಗಳ ಕೆಲಸದ ದಿನವನ್ನು ಕಾನೂನಿಗೆ ತಂದರು. ಕಾರ್ಮಿಕರ ಸೇವಾ ಶ್ರೇಯೋಭಿವೃದ್ಧಿ, ವಿಮೆ ಮತ್ತು ಮಹಿಳಾ ಕಾರ್ಮಿಕರ ರಕ್ಷಣೆಗೆ ನೂತನ ನೀತಿಗಳನ್ನು ರೂಪಿಸಿದರು. 7. ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದವರು. ಅವರು ತಮ್ಮದೇ ಆದ ದುಡಿಮೆಯಿಂದ ಹಲವಾರು ವಿದ್ಯಾಪೀಠಗಳಲ್ಲಿ ವ್ಯಾಸಂಗ ಮಾಡಿ ಶಿಕ್ಷಣದ ಮಹತ್ವವನ್ನು ಎಲ್ಲರಿಗೂ ಬೋಧಿಸಿದರು. ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿ ದಲಿತರಿಗೂ ಗುಣಮಟ್ಟದ ಶಿಕ್ಷಣ ಸಿಗುವಂತಾಗಿ ಕೆಲಸ ಮಾಡಿದರು. 8. ಆರ್ಥಿಕ ತಜ್ಞ. ಅವರು ಎಕಾನಾಮಿಕ್ಸ್ನಲ್ಲಿ PhD ಪಡೆದ ಕೆಲವೇ ಭಾರತೀಯರಲ್ಲಿ ಒಬ್ಬರು. ರೂಪಾಯಿಯ ಸಮಸ್ಯೆ ಎಂಬ ಕೃತಿಯಲ್ಲಿ ಭಾರತದಲ್ಲಿ ಹಣದ ಮೌಲ್ಯ, ಧನವ್ಯವಸ್ಥೆ ಮತ್ತು ಬಡತನ ಕುರಿತ ಆಳವಾದ ವಿಶ್ಲೇಷಣೆ ನೀಡಿದ್ದಾರೆ. ರಾಷ್ಟ್ರೀಯ ಆರ್ಥಿಕ ನೀತಿಗಳ ಮೇಲೆ ಅವರ ಪ್ರಭಾವ ಸ್ಪಷ್ಟವಾಗಿದೆ. 9. ರಾಜಕೀಯ ನಾಯಕತ್ವ. ಅವರು ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಹಾಗೂ ನಂತರದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎಂಬ ರಾಜಕೀಯ ಪಕ್ಷಗಳನ್ನು ಸ್ಥಾಪಿಸಿದರು. ಇದರಿಂದ ದಲಿತರ ಧ್ವನಿ ರಾಜಕೀಯ ಹಂತದಲ್ಲೂ ಕೇಳಿಸಿಕೊಳ್ಳಲು ಸಾಧ್ಯವಾಯಿತು. 10. ಸಾಮಾಜಿಕ ಚಳವಳಿಗಳ ನಾಯಕ. ಅವರು ಚವ್ದಾರ್ ಟ್ಯಾಂಕ್ ಸತ್ಯಾಗ್ರಹ, ಕಾಲಾರಾಮ ದೇವಸ್ಥಾನ ಪ್ರವೇಶ ಮುಂತಾದ ಹಕ್ಕು ಹೋರಾಟಗಳಲ್ಲಿ ಭಾಗವಹಿಸಿದರು. ಈ ಚಳವಳಿಗಳು ಸಮಾಜದ ವಿವಿಧ ವರ್ಗಗಳಲ್ಲಿ ಸಮಾನತೆ ಸ್ಥಾಪಿಸಲು ಪ್ರಮುಖವಾದ ಹೆಜ್ಜೆಗಳನ್ನು ಹಾಕಿದವು.